ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಪ್ರತಿಯೊಂದು ಪೂಜೆನಲ್ಲೂ ಕೂಡ ನಾವು ಮಂತ್ರ ಸ್ತೋತ್ರಗಳನ್ನು ಹೇಳ್ಕೊಂಡು ಪೂಜೆ ಮಾಡಬೇಕು ಅಂತ ನಾವು ಪೂಜಾ ವಿಧಾನದಲ್ಲಿ ಹೇಳ್ತಾ ಇರ್ತೀವಿ. ಹಾಗಾದರೆ ಆ ಮಂತ್ರ ಸ್ತೋತ್ರಗಳನ್ನು ನಾವು ಯಾವ ರೀತಿ ಹೇಳ್ಕೋಬೇಕು? ಜೋರಾಗಿ ಹೇಳ್ಬೇಕಾ ಅಥವಾ ಮನಸ್ಸಿನಲ್ಲೇ ಹೇಳ್ಕೋಬೇಕಾ? ಜೋರಾಗಿ ಮಂತ್ರಗಳನ್ನು ಹೇಳ್ಕೊಂಡ್ರೆ ಹೆಚ್ಚು ಒಳ್ಳೇದಾ ಅಥವಾ ಮನಸ್ಸಿನಲ್ಲೇ ಹೇಳ್ಕೊಂಡ್ರೆ ಹೆಚ್ಚು ಒಳ್ಳೇದಾ? ಹಾಗಾದರೆ ಈ ಎರಡರಲ್ಲಿ ಯಾವುದು ಶ್ರೇಷ್ಠ? ನಾವು ಮನೆಯಲ್ಲಿ ಮಂತ್ರ ಸ್ತೋತ್ರ ಸಹಸ್ರನಾಮವನ್ನು ಹೇಳುವಾಗ ಯಾವ ರೀತಿ ಹೇಳಬೇಕು? ನಾವು ಜೋರಾಗಿ ಹೇಳಬೇಕಾ ಅಥವಾ ಮನಸ್ಸಿನಲ್ಲೇ ಹೇಳ್ಕೋಬೇಕಾ? ಈ ಪ್ರಶ್ನೆ ನಿಮಗೂ ಕೂಡ ಇದೆ ಅಲ್ವಾ? ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಯಾವುದು ಒಳ್ಳೆಯದು ಅಂತ ಅಂದರೆ ಹನುಮಾನ್ ಚಾಲೀಸು, ಸಹಸ್ರನಾಮ, ಕನಕದಾರ ಸ್ತೋತ್ರ, ಅಷ್ಟೋತ್ತರಗಳು ಯಾವ ರೀತಿ ಹೇಳಬೇಕು. ಸಹಸ್ರನಾಮವನ್ನು ಕಲಿಬೇಕು, ಪಠನೆ ಮಾಡಬೇಕು ಅಂತ ಆಸೆ, ಆದರೆ ಅದರಲ್ಲಿ ಏನಾದರೂ ತಪ್ಪಾದರೆ ನಮಗೆ ದೋಷ ಬರುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಯಾವ ರೀತಿ ಪಠನೆ ಮಾಡಬೇಕು? ಹೀಗೆ ಕೆಲವರು ಮಂತ್ರಗಳನ್ನು ಜೋರಾಗಿ ಹೇಳ್ತಾ ಇರ್ತಾರೆ, ಇನ್ನು ಕೆಲವರು ಮನಸ್ಸಿನಲ್ಲೇ ಹೇಳ್ಕೊಳ್ತಾ ಇರ್ತಾರೆ, ಇನ್ನೂ ಕೆಲವರು ತುಟಿಗಳು ಮಾತ್ರ ಅಲ್ಗಾಡ್ತಾ ಇರುತ್ತೆ, ಆ ರೀತಿ ಪಠನೆ ಮಾಡ್ತಾ ಇರ್ತಾರೆ. ಅಂದರೆ ಶಬ್ದ ಹೊರಗಡೆ ಬರೋದಿಲ್ಲ, ತುಟಿಗಳು ಮಾತ್ರ ಅಲ್ಗಾಡ್ತಾ ಇರುತ್ತೆ. ಹಾಗಾದರೆ ಜೋರಾಗಿ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ಏನಾಗುತ್ತೆ? ಹಾಗೆ ಮನಸ್ಸಿನಲ್ಲೇ ಹೇಳ್ಕೊಳ್ಳೋದ್ರಿಂದ ಏನಾಗುತ್ತೆ? ಯಾವುದು ಹೆಚ್ಚು, ಯಾವುದು ಕಡಿಮೆ, ಯಾವುದು ಒಳ್ಳೆಯದು? ಇದರಲ್ಲಿ ಈ ವಿಡಿಯೋದಲ್ಲಿ ಇದನ್ನು ತಿಳಿಸ್ತಾ ಇದ್ದೀನಿ. ನಾವು ಮಂತ್ರಗಳನ್ನು ಜಪಿಸೋದು ಅಂತ ಅಂದರೆ ಕೇವಲ ಅದು ಪದಗಳನ್ನು ಉಚ್ಚಾರಣೆ ಮಾಡೋದಲ್ಲ. ನಾವು ಈ ರೀತಿ ಜೋರಾಗಿ ಮಂತ್ರಗಳನ್ನ ಹೇಳೋದ್ರಿಂದ ನಮ್ಮ ಈ ದೇಹ ಈ ಬ್ರಹ್ಮಾಂಡದೊಳಗಡೆ ಕನೆಕ್ಟ್ ಆಗುತ್ತೆ. ಅದರಲ್ಲೂ ನಾವು ಈ ರೀತಿ ಜೋರಾಗಿ ಉಚ್ಚಾರಣೆ ಮಾಡೋದ್ರಿಂದ ಆ ವೈಬ್ರೇಷನ್ ನಮ್ಮ ಸುತ್ತಮುತ್ತಲೆಲ್ಲ ಹರಡ್ತಾ ಇರುತ್ತೆ. ಅದ್ರ ಜೊತೆಗೆ ಅಕ್ಕಪಕ್ಕದವ್ರಿಗೂ ಕೂಡ ಆ ಮಂತ್ರಗಳು ಕೇಳಿಸ್ತಾ ಇರುತ್ತೆ. ನಮ್ಮ ದೇಹ, ಶ್ವಾಸಕೋಶ, ಉಸಿರಾಟಗಳು ಲಯಬದ್ಧವಾಗಿರುತ್ತೆ. ಅಲ್ಲದೆ ಈ ರೀತಿ ಮಂತ್ರಗಳನ್ನು ಜೋರಾಗಿ ಪಠನೆ ಮಾಡೋದ್ರಿಂದ ನಮಗೆ ಪ್ರಾಣಾಯಾಮ ಮಾಡಿದಾಗೆ ಆ ಎಫೆಕ್ಟ್ ನಮಗೆ ಸಿಗುತ್ತೆ. ಈಗ ನಾವು ಮಂತ್ರಗಳನ್ನು ಉಚ್ಚಾರಣೆ ಮಾಡುವಾಗ ಕೆಲವು ಕಡೆ ಉಸಿರನ್ನು ಇಟ್ಕೊಂಡಿರ್ತೀವಿ ಅಲ್ವಾ? ಕೆಲವೊಂದು ಸಾಲುಗಳನ್ನು ಹೇಳುವಾಗ ಕಾಮನ್ ಆಗಿ ಒಂದೇ ಸಮ ಹೇಳ್ತಾ ಇರ್ತೀವಿ. ಇದರಿಂದ ಏನಾಗುತ್ತೆ? ನಮ್ಮ ಉಸಿರಾಟದ ಏರಿಳಿತಗಳಾಗ್ತಾ ಇರುತ್ತೆ. ಅದು ನಮಗೆ ಪ್ರಾಣಾಯಾಮ ಮಾಡಿದಂಥ ಎಫೆಕ್ಟನ್ನು ಕೊಡುತ್ತೆ. ಇವರೆಲ್ಲ ಹೇಳ್ತಾ ಇರ್ತೀರಾ ಅಲ್ವಾ, ನಾವು ಪೂಜೆ ಮಾಡೋದಕ್ಕೆ ಕೂತ್ಕೊಂಡ್ರೆ ಅಥವಾ ಜಪ ಮಾಡೋದಕ್ಕೆ ಕೂತ್ಕೊಂಡ್ರೆ ಮನಸ್ಸು ಸ್ಥೀಮಿತದಲ್ಲಿರೋದಿಲ್ಲ, ಏನೇನೋ ಆಲೋಚನೆಗಳು ಬರ್ತಾ ಇರುತ್ತೆ ಅಂತ. ಅಂಥವರು ಜೋರಾಗಿ ಪಠನೆ ಮಾಡೋದ್ರಿಂದ ಅವ್ರ ಮನಸ್ಸು ಮಂತ್ರದ ಮೇಲೆ ಕೇಂದ್ರೀಕರಿಸುತ್ತೆ. ಅದು ಹೇಗೆ ಅಂತ ಅಂದರೆ, ಮಂತ್ರವನ್ನು ನಾವು ಪಠನೆ ಮಾಡೋದ್ರಿಂದ ನಮ್ಮ ದೇಹ, ಉಸಿರು, ಧ್ವನಿ ಮತ್ತು ನಮ್ಮ ಕಿವಿಗಳು ಇದೆಲ್ಲ ಕೂಡ ಅದರಲ್ಲಿ ಭಾಗವಹಿಸುತ್ತೆ. ಇದರಿಂದ ಆ ವ್ಯಕ್ತಿಗಳಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತೆ, ಹಾಗೆ ಅವರಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ, ಅಂದರೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ. ಹಾಗಾದರೆ ಯಾವ ಯಾವ ಮಂತ್ರಗಳನ್ನು ಜೋರಾಗಿ ಹೇಳ್ಬೋದು ಅಂತ ಅಂದರೆ, ಸಹಸ್ರನಾಮಗಳನ್ನು, ಅಷ್ಟೋತ್ತರಗಳು, ಅಷ್ಟಕಂಗಳು, ಹನುಮಾನ್ ಚಾಲೀಸು, ಯಾವುದೇ ದೇವರ ಮಂತ್ರಗಳು. ಅಷ್ಟಕಂಗಳು ಅಂತ ಅಂದರೆ ದುರ್ಗಾಷ್ಟಕಂ, ಕಾಲಾಷ್ಟಕಂ, ಮಹಾಲಕ್ಷ್ಮಿ ಅಷ್ಟಕಂ, ಇಂಥದ್ದನ್ನು ಜೋರಾಗಿ ಪಠನೆ ಮಾಡ್ಬೋದು. ಹನುಮಾನ್ ಚಾಲೀಸ್ ಕೂಡ ಜೋರಾಗಿ ಹೇಳ್ಬೋದು. ಇನ್ನು ಸಹಸ್ರನಾಮಗಳನ್ನು ಕೂಡ ಜೋರಾಗಿ ಹೇಳ್ಬೋದು. ಸಹಸ್ರನಾಮವನ್ನು ಎಷ್ಟು ನಾವು ಪರ್ಫೆಕ್ಟಾಗಿ ಕಲ್ತಿದ್ರೂ ಕೂಡ ಕೆಲವು ಸಲ ಉಚ್ಚಾರಣೆ ಮಾಡುವಾಗ ಆಕಾರ, ಅಹಾಕಾರ, ದೀರ್ಘಾಕಾರ ಇದೆಲ್ಲದರಲ್ಲೂ ಕೂಡ ತಪ್ಪಾಗೋ ಚಾನ್ಸಸ್ ಇರುತ್ತೆ. ತಪ್ಪಾಗಿ ಉಚ್ಚಾರಣೆ ಮಾಡೋದ್ರಿಂದ ದೋಷ ಬರುತ್ತೆ ಅಂತ ಹೆದರ್ಕೊಂಡು ನಾವು ಅದನ್ನು ಪಠನೆ ಮಾಡದೇ ಇದ್ದರೆ ನಮಗೆ ಪ್ರಯೋಜನ ಹೇಗೆ ಸಿಗುತ್ತೆ ಹೇಳಿ? ಪಠನೆ ಮಾಡ್ತಾ ಮಾಡ್ತಾ ಆ ತಪ್ಪುಗಳನ್ನೆಲ್ಲ ಸರಿ ಮಾಡಿಕೊಂಡು ನಾವು ಕೂಡ ಚೆನ್ನಾಗಿ ಕಲಿಬೋದು. ಹಾಗಾದರೆ ಯಾರೆಲ್ಲ ಕಲ್ತಿದ್ದೀರೋ ಪಠನೆ ಮಾಡೋದಕ್ಕೆ ಶುರು ಮಾಡಿ. ತಪ್ಪಾಗುತ್ತೆ ಅಂತ ಹೆದರ್ಕೊಳ್ಳೋದಕ್ಕೆ ಹೋಗಬೇಡಿ. ಅದನ್ನೆಲ್ಲ ಓದಿದ ಮೇಲೆ ಕೊನೆಯಲ್ಲಿ ಕ್ಷಮೆಯನ್ನು ಕೇಳ್ಕೊಳ್ಳಿ. ನಾನು ಇವಾಗಷ್ಟೇ ಕಲ್ತಿದ್ದೀನಮ್ಮ, ಉಚ್ಚಾರಣೆಯಲ್ಲಿ ಸಾಕಷ್ಟು ತಪ್ಪುಗಳನ್ನು ಕ್ಷಮಿಸು, ಸರಿಯಾಗಿ ಉಚ್ಚಾರಣೆ ಮಾಡುವಂಥ ಕಲಿಯುವಂಥ ಜ್ಞಾನನ ಕೊಡು ದೇವ್ರೆ ಅಂತ ಕೇಳ್ಕೊಳ್ಳಿ. ನೀವು ಪ್ರತಿ ಸಲ ಈ ರೀತಿ ಹೇಳ್ಕೊಳ್ಳಿ, ಕ್ಷಮೆಯನ್ನು ಕೇಳ್ಕೊಂಬಿಡಿ. ನೀವು ಓದಿದಾದ್ಮೇಲೆ ಯಾವುದೇ ಮಂತ್ರ ಸ್ತೋತ್ರಗಳೇ ಆಗಿರ್ಬೋದು, ಕೊನೆಯಲ್ಲಿ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ಕೊಳ್ಳಿ. ಈ ರೀತಿ ಕ್ಷಮೆ ಕೇಳ್ಕೊಳ್ಳಿ. ಯಾವುದೇ ರೀತಿ ನಿಮಗೆ ದೋಷನೂ ಬರೋದಿಲ್ಲ, ತಪ್ಪು ಕೂಡ ಆಗೋದಿಲ್ಲ. ಹಾಗೆಯೇ ಕೆಲವೊಂದು ಮಂತ್ರಗಳನ್ನು ಮನಸ್ಸಿನಲ್ಲೇ ಜಪ ಮಾಡಬೇಕು. ಅದರಿಂದ ಕೂಡ ನಮಗೆ ತುಂಬಾ ಒಳ್ಳೆ ಪ್ರಯೋಜನಗಳಾಗುತ್ತೆ. ಹಾಗಾದರೆ ಯಾವ ಯಾವ ಮಂತ್ರನ ಮನಸ್ಸಿನಲ್ಲೇ ಹೇಳ್ಕೋಬೇಕು, ಇದರಿಂದ ನಮಗೆ ಏನೆಲ್ಲ ಪ್ರಯೋಜನ ಸಿಗುತ್ತೆ?
ಕೆಲವೊಂದು ಮಂತ್ರಗಳನ್ನು ಶಬ್ದವಿಲ್ದಂಗೆ ಪಿಸು ಮಾತಿನಲ್ಲೇ ಅಥವಾ ತುಟಿಗಳನ್ನು ಮಾತ್ರ ಚಲನೆ ಮಾಡ್ತಾ ಪಠನೆ ಮಾಡಬೇಕು. ಈ ರೀತಿ ಮಂತ್ರಗಳನ್ನು ಮನಸ್ಸಿನಲ್ಲೇ ಪಠನೆ ಮಾಡೋದ್ರಿಂದ ಆ ಮಂತ್ರದ ಶಕ್ತಿ ಆಂತರಿಕವಾಗಿ ಬದಲಾವಣೆ ಆಗುವಂತ ಕೆಲಸ ಮಾಡುತ್ತೆ. ನಮ್ಮ ಗಮನ, ನಮ್ಮ ಮನಸ್ಸು ಭಾವನೆಗಳ ಕಡೆ ತಿರುಗುತ್ತೆ. ಈ ಹಂತದಲ್ಲಿ ಮಂತ್ರವು ಸೂಕ್ಷ್ಮ ಶರೀರದ ಮೇಲೆ ಕೆಲಸ ಮಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಅಲ್ಲದೆ ಆಳವಾದಂತಹ ಜೀವಕೋಶಗಳ ಪದರದ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಅಂದ್ರೆ ನಮ್ಮ ನರನಾಡಿಗಳ ಮೇಲೆ ಪ್ರಭಾವ ಬೀರುತ್ತೆ. ಕೆಲವು ಸಲ ನೋಡಿ, ಯಾವುದಾದ್ರೂ ದೇವರ ಹೆಸರು ಕೇಳಿದಾಗ ಅಥವಾ ದೇವರ ಹಾಡನ್ನ ಕೇಳಿದಾಗ, ಮಂತ್ರಗಳನ್ನ ಕೇಳಿದಾಗ ನಮ್ಮ ದೇಹದ ಎಡ ಮತ್ತು ಬಲಭಾಗದಲ್ಲಿ ತಲೆಯಿಂದ ಕಾಲ್ ತನಕ ಕರೆಂಟ್ ಶಾಕ್ ಹೊಡೆದಂಗ ಆಗುತ್ತಲ್ವಾ, ಅಂದ್ರೆ ಜುಮ್ ಅನ್ಸುತ್ತೆ. ಅಂದ್ರೆ ಆ ಒಂದು ವಿಚಾರ ನಮ್ಮ ಸೂಕ್ಷ್ಮ ಮನಸ್ಸಿನಲ್ಲಿ ಆಳವಾಗಿರುತ್ತೆ ಅಂತ ಅರ್ಥ. ಇದು ಒಳ್ಳೇದೇನೆ. ಇದರಿಂದ ಏನಾಗುತ್ತೆ, ನಮ್ಮ ಆಲೋಚನೆಗಳು ಬೇರೆ ಕಡೆ ಹೋಗೋದಿಲ್ಲ, ಸ್ಥಿರವಾಗಿರುತ್ತೆ. ಈಗ ನಿಮಗೆ ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಮಂತ್ರಗಳನ್ನು, ಸ್ತೋತ್ರಗಳನ್ನು ಜೋರಾಗಿ ಹೇಳ್ಕೋಬಹುದು ಅಥವಾ ಮನಸ್ಸಿನಲ್ಲೂ ಕೂಡ ಹೇಳ್ಕೋಬಹುದು. ಈಗ ಮನಸ್ಸಿನಲ್ಲೇ ಹೇಳ್ಕೊಳ್ಬಹುದಾದಂತಹ ಮಂತ್ರಗಳ ಬಗ್ಗೆ ತಿಳ್ಕೊಳ್ಳೋಣ. ಪುರಾಣದ ಕಾಲದಲ್ಲಿ ಜಪ ತಪ ಅಂದರೆ ತಪಸ್ಸನ್ನು ಮಾಡುವಾಗ ಮನಸ್ಸಿನಲ್ಲೇ ಅವರು ಮಂತ್ರವನ್ನು ಹೇಳ್ಕೊಳ್ತಾ ಇದ್ರು. ಮಂತ್ರವನ್ನು ಹೇಳ್ಕೊಳ್ಳೋದು ನಮ್ಮ ಆತ್ಮ ಶುದ್ಧೀಕರಣಕ್ಕಾಗಿ ಹೇಳ್ಕೊಳ್ಳುವಂಥದ್ದು. ಹಾಗಾದರೆ ಯಾವ ಯಾವ ಮಂತ್ರಗಳನ್ನು ಮನಸ್ಸಿನಲ್ಲೇ ಹೇಳ್ಕೋಬೇಕು ಅಂತ ಅಂದರೆ, ಸಂಕಲ್ಪ ಮಂತ್ರ, ಗಾಯತ್ರಿ ಮಂತ್ರ ಅಂದರೆ ಯಾವ ದೇವರ ಗಾಯತ್ರಿ ಮಂತ್ರನೇ ಆದರೂ ಕೂಡ ಮನಸ್ಸಿನಲ್ಲೇ ಹೇಳ್ಕೊಳ್ಬೇಕು. ಗಾಯತ್ರಿ ಮಂತ್ರ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಲಕ್ಷ್ಮೀ ಗಾಯತ್ರಿ ಮಂತ್ರ, ನಾರಾಯಣ ಗಾಯತ್ರಿ ಮಂತ್ರ, ಶಿವ ಗಾಯತ್ರಿ ಮಂತ್ರ, ಗಣೇಶ ಗಾಯತ್ರಿ ಮಂತ್ರ, ದುರ್ಗಾ ಗಾಯತ್ರಿ ಮಂತ್ರ, ಕಾಲಭೈರವ ಗಾಯತ್ರಿ ಮಂತ್ರ, ಇನ್ನು ಸೂರ್ಯ ಗಾಯತ್ರಿ ಮಂತ್ರ. ಹೀಗೆ ಇನ್ನು ಎಲ್ರಿಗೂ ಗಾಯತ್ರಿ ಮಂತ್ರ ಗೊತ್ತಿರುತ್ತೆ. ಇನ್ನು ಆಂಜನೇಯ ಸ್ವಾಮಿಯ ಗಾಯತ್ರಿ ಮಂತ್ರ, ಪ್ರತಿಯೊಂದು ದೇವ್ರದ್ದು ಕೂಡ ಗಾಯತ್ರಿ ಮಂತ್ರ ಇರುತ್ತೆ. ಅದನ್ನೆಲ್ಲ ಕೂಡ ಮನಸ್ಸಿನಲ್ಲೇ ಹೇಳ್ಕೋಬೇಕು. ಯಾವುದಾದ್ರೂ ವ್ರತಗಳನ್ನು ಮಾಡುವಾಗ ದೇವರ ಬೀಜಾಕ್ಷರಿ ಮಂತ್ರ ಮತ್ತು ದೇವರ ಮಂತ್ರಗಳು, ಹೀಗೆ ಉದಾಹರಣೆಗೆ ಹನುಮಾನ್ ಮಂತ್ರ 108 ಸಲ, ಅದನ್ನು ಕೂಡ 108 ಸಲ ಹೇಳ್ಕೋಬೇಕಾಗುತ್ತೆ. ಓಂ ನಮಃ ಶಿವಾಯ ಅಂತ ಪಂಚಾಕ್ಷರಿ ಮಂತ್ರ, ಈ ರೀತಿ 108 ಸಲ ಜಪ ಮಾಡುವಂಥ ಮಂತ್ರಗಳನ್ನು ಇದನ್ನೆಲ್ಲ ಮನಸ್ಸಿನಲ್ಲೇ ಹೇಳ್ಕೋಬೇಕು. ಇವಾಗೆಲ್ಲ ತುಂಬ ಪದ್ಮಾವತಿ ವ್ರತವನ್ನ ಮಾಡ್ತಾ ಇರ್ತೀರಾ. ಪದ್ಮಾವತಿ ಮಂತ್ರ ಕೂಡ 108 ಸಲ ಜಪ ಮಾಡ್ತೀರಾ. ಈ ರೀತಿ ಜಪ ಮಾಡೋದೆಲ್ಲ ಮನಸ್ಸಿನಲ್ಲೇ ಹೇಳ್ಕೋಬೇಕು. ಅಕಸ್ಮಾತ್ ಯಾರಾದರೂ ಜೋರಾಗಿ ಹೇಳ್ತಾ ಇದ್ರೆ ಖಂಡಿತ ತಪ್ಪಿಲ್ಲ. ಮನಸ್ಸಿನಲ್ಲೇ ಹೇಳಿದ್ರು ಕೂಡ ಒಳ್ಳೆಯದೇ, ಜೋರಾಗಿ ಹೇಳಿದ್ರು ಕೂಡ ಒಳ್ಳೆಯದೇನೆ. ಆದರೆ ಎರಡಕ್ಕೂ ಇರುವಂಥ ವ್ಯತ್ಯಾಸವನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಕೆಲವೊಂದನ್ನು ಮನಸ್ಸಿನಲ್ಲೇ ಹೇಳ್ಕೋಬೇಕು, ಕೆಲವೊಂದು ಜೋರಾಗಿ ಹೇಳ್ಕೋಬೇಕು. ಮನಸ್ಸಿನಲ್ಲೇ ಹೇಳ್ಕೊಳ್ಳೋದ್ರಿಂದ ಮನಸ್ಸಿನ ಶುದ್ಧೀಕರಣ ಆಗುತ್ತೆ. ನಾವೇನು ಮಾಡ್ತಾ ಇದ್ದೀವಿ, ನಾವು ಯಾವ ಕೆಲಸಕ್ಕೋಸ್ಕರ ಈ ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನೋದು ನಮ್ಮ ಸೂಕ್ಷ್ಮ ಶರೀರಕ್ಕೆ, ಸೂಕ್ಷ್ಮ ಮನಸ್ಥಿತಿಗೆ ಗೊತ್ತಾಗುತ್ತೆ. ನಮ್ಮ ಉಸಿರಾಟ ಲಯಬದ್ಧವಾಗಿರುತ್ತೆ, ಶ್ವಾಸಕೋಶ ಆರೋಗ್ಯವಾಗಿರುತ್ತೆ. ಇದು ಒಂದು ರೀತಿ ಪ್ರಾಣಾಯಾಮ ಮಾಡುವಂಥ ಎಫೆಕ್ಟನ್ನು ನಮಗೆ ಕೊಡುತ್ತೆ. ನಮ್ಮ ಭಾಷೆ ಶುದ್ಧವಾಗಿರುತ್ತೆ. ಅದ್ರ ಜೊತೆಗೆ ಅಕ್ಕಪಕ್ಕದವರು ಕೂಡ ನಾವು ಹೇಳೋದನ್ನು ಕೇಳಿಸ್ಕೊಳ್ತಾರೆ. ಇದರಿಂದ ನಮಗೆ ಒಂದು ಒಳ್ಳೆ ರೀತಿಯಲ್ಲಿ ಪ್ರಯೋಜನವನ್ನು ಕೊಡುತ್ತೆ. ನಮಗೂ ಕೂಡ ಧನಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ನಮಗೆ ಒಂದು ಒಳ್ಳೆಯ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಇವಾಗ ನಿಮಗೆ ಅರ್ಥ ಆಯಿತು ಅಂತ ಅನ್ಕೊತೀನಿ. ಮುಂದಕ್ಕೆ ಯಾವುದೇ ಮಂತ್ರ ಸ್ತೋತ್ರಗಳನ್ನು ಹೇಳ್ಕೋಬೇಕಾದ್ರೆ ಯಾವುದೇ ಥರ ಭಯ ಇಲ್ಲ, ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಯಾವುದೇ ಮಂತ್ರ ಸ್ತೋತ್ರಗಳನ್ನು ಕೂಡ ನೀವು ಮನಸ್ಸಿನಲ್ಲೂ ಕೂಡ ಹೇಳ್ಕೋಬೋದು, ಹಾಗೆ ಜೋರಾಗಿ ಕೂಡ ಹೇಳ್ಕೋಬೋದು. ಎರಡಕ್ಕೂ ಕೂಡ ತನ್ನದೇ ಆದಂತಹ ಒಂದು ಪ್ರಯೋಜನಗಳು ನಮಗೆ ಸಿಗುತ್ತೆ. ಆದರೆ ಗಾಯತ್ರಿ ಮಂತ್ರ, ಈ ರೀತಿ ಜಪ ಮಾಡುವಂಥ ಮಂತ್ರಗಳನ್ನು ನಾವು ಮನಸ್ಸಿನಲ್ಲೇ ಹೇಳ್ಕೋಬೇಕು. ಗುರು ಚರಿತ್ರೆ, ದೇವಿ ಮಹಾತ್ಮೆ, ಈ ರೀತಿ ದೇವರ ಕಥೆಗಳನ್ನು ನಾವು ಜೋರಾಗಿ ಪಠನೆ ಮಾಡೋದ್ರಿಂದ ಒಳ್ಳೆಯದೇ. ಅದರಲ್ಲೂ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಥವಾ ವಾತಾವರಣ ಪ್ರಶಾಂತವಾಗಿರುವಂಥ ಸಮಯದಲ್ಲಿ ನಾವು ಈ ರೀತಿ ಸಹಸ್ರನಾಮವನ್ನು ಮತ್ತು ಮಂತ್ರ ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ಅದರ ಪ್ರಯೋಜನ ನಮಗೆ ಇನ್ನೂ ಹೆಚ್ಚಾಗಿ ಸಿಗುತ್ತೆ. ಇನ್ನು ಸಹಸ್ರನಾಮ ಓದೋ ಅಂಥವ್ರು, ಕಲಿಯೋ ಅಂಥವ್ರು ಕೂಡ ಯಾವುದೇ ರೀತಿ ಭಯ ಇಲ್ದಂಗೆ ಪಾರಾಯಣ ಮಾಡಿ, ಕೊನೆಯಲ್ಲಿ ಕ್ಷಮೆಯನ್ನು ಕೇಳಿ, ಖಂಡಿತ ದೋಷ ಬರೋದಿಲ್ಲ. ಇದಿಷ್ಟು ಕೂಡ ಯಾವ ಯಾವ ಮಂತ್ರವನ್ನು ನಾವು ಜೋರಾಗಿ ಹೇಳ್ಕೋಬೇಕು ಮತ್ತು ಯಾವ ಯಾವ ಮಂತ್ರವನ್ನು ನಾವು ಮನಸ್ಸಿನಲ್ಲೇ ಹೇಳ್ಕೋಬೇಕು. ಜೋರಾಗಿ ಹೇಳ್ಕೊಳ್ಳೋದ್ರಿಂದ ಮತ್ತು ಮನಸ್ಸಿನಲ್ಲೇ ಹೇಳ್ಕೊಳ್ಳೋದ್ರಿಂದ ಏನೆಲ್ಲ ಪ್ರಯೋಜನ ನಮಗಾಗುತ್ತೆ. ಈ ವಿಡಿಯೋ ನೋಡಿದ್ಮೇಲೆ ಯಾವುದೇ ರೀತಿ ನಿಮಗೆ ದೋಷ ಬರೋದಿಲ್ಲ ಅನ್ನೋವಂಥದ್ದು ಅರ್ಥ ಆಗಿದೆ ಅಂತ ನಾನು ಅನ್ಕೊತೀನಿ. ಈ ಒಂದು
ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.